ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಸೋಮವಾರ 13 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 54 ಅಧ್ಯಾಯದ 7ನೇ ವಚನ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ದೇವರು ತನ್ನ ಜನರನ್ನು ಅಪಾರ ಕರುಣೆಯಿಂದ ಸೇರಿಸಿಕೊಳ್ಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಹಾಕೃಪೆಯಿಂದ ಸೇರಿಸಿಕೊಳ್ಳುವನು. ಕರ್ತನಲ್ಲಿ ಪ್ರೇರೆ, ಯೆಶಾಯನ ಮೂಲಕವಾಗಿ ದೇವರು ತನ್ನ ಜನರನ್ನು ಕೈ ಬಿಡುವಂಥದ್ದು, ತನ್ನ ಜನರು ಮಾಡಿದಂಥ ಪಾಪ ಕಾರ್ಯಗಳ ನಿಮಿತ್ತವಾಗಿ ದೇವರು ಜನರಿಂದ ದೂರವಾದದ್ದು, ಅವರು ಅನುಭವಿಸಬೇಕಾದಂಥ ಪರಿಸ್ಥಿತಿ ಎಂಬುದಾಗಿ ಅನೇಕ ಅಧ್ಯಾಯಗಳಲ್ಲಂದರೆ 39 ಅಧ್ಯಾಯಗಳಲ್ಲಿ ಜನರು ಅನುಭವಿಸುವಂಥ ಪರಿಸ್ಥಿತಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಆದರೆ 40ನೇ ಅಧ್ಯಾಯದಿಂದ ವಿಮೋಚನೆ ಬಗ್ಗೆ, ನಿರೀಕ್ಷೆ ಬಗ್ಗೆ, ಪುನಃ ದೇವರು ಅವರನ್ನು ಕಟ್ಟುವಂಥವರ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 54ನೇ ಅಧ್ಯಾಯದಲ್ಲಿ ಚಿಯೋನಿನ ಮುಂದಿನ ವೃದ್ಧಿಯೂ ವೈಭವವೂ ಆಗುತ್ತದೆ ಎಂಬುದಾಗಿ ಅದ್ಭುತವಾಗಿ ದೇವರ ಮಾತನ್ನು ಯೆಶಾಯ ಜನರಿಗೆ ತಿಳಿಸುವಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಅಧ್ಯಾಯದಲ್ಲಿ ಮೊದಲು ಒಬ್ಬ ಬಂಜೆ ಹೆರದವಳು, ಅವಳಿಗೆ ಇರುವಂಥ ನೋವು, ಅವಳು ಅನುಭವಿಸುವಂಥ ಪರಿಸ್ಥಿತಿಯನ್ನು ಬರೆಯುವುದಲ್ಲದೆ ಆ ಪರಿಸ್ಥಿತಿಯನ್ನು ಎಷ್ಟು ಅದ್ಭುತವಾಗಿ ದೇವರು ಮಕ್ಕಳನ್ನು ಕೊಡುತ್ತಾ ಬದಲಾಯಿಸುತ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡಬಹುದು. ಎರಡನೇ ರೀತಿಯಲ್ಲಿ ಅಂದರೆ ಚಿಯೋನಿನ ಬಗ್ಗೆ ದೇವರು ಒಬ್ಬ ಗಂಡನು ತನ್ನ ಹೆಂಡತಿಯನ್ನು ಯಾವ ರೀತಿಯಲ್ಲಿ ದೂರ ಮಾಡಿಕೊಳ್ಳುತ್ತಾನೋ ಅದು ಕ್ಷಣ ಮಾತ್ರದಲ್ಲಿ ಅಥವಾ ಕೆಲವು ಸಮಯಕ್ಕೆ ಮಾತ್ರ. ಆದರೆ ದೇವರು ಹೇಳುವಂಥ ಮಾತೇನೆಂದರೆ ಈ ಒಂದು ವಾಕ್ಯದಲ್ಲಿ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ಅಂದರೆ ದೇವರು ಕ್ಷಣ ಮಾತ್ರದಲ್ಲಿ ಬಿಟ್ಟಿರುವಂಥ ಸಮಯ ಭಯಂಕರ ಕಠಿಣವಾದಂಥ ಸಮಯ ಹೌದು. ಆದರೆ ದೇವರು ತನ್ನ ಅಪಾರ ಕರುಣೆಯಿಂದ, ಮಹಾಕರುಣೆಯಿಂದ ಸೇರಿಸಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಎಂಥವರಾಗಿದ್ದರೂ, ಎಷ್ಟು ಪಾಪದಲ್ಲಿ ತುಂಬಿ ಹೋಗಿದ್ದರೂ ದೇವರ ಕರುಣೆ ಎಷ್ಟು ಅಪಾರವಾದದ್ದಂದರೆ ಇಸ್ರಾಯೇಲ್ಯರನ್ನು ತಿರುಗಿ ಸೇರಿಸಿಕೊಳ್ಳುವ ಹಾಗೆ ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ. ಪಾಪ ಕ್ಷಮಿಸುತ್ತಾನೆ, ವಿಮೋಚಿಸುತ್ತಾನೆ, ಬಲಪಡಿಸುತ್ತಾನೆ. ಕರ್ತನೇ ದಯಮಯ ಸ್ವಾಮಿ, ನೀನು ನಿನ್ನ ಮಕ್ಕಳನ್ನು ಅವರ ಪಾಪದಿಂದ ಬಿಡಿಸಿ, ಕ್ಷಮಿಸಿ, ಬಲಪಡಿಸಿ ಸೇರಿಸಿಕೊಳ್ಳುವನಾಗಿದ್ದಿ. ನಿನಗೆ ನಿತ್ಯಕ್ಕೂ ಸ್ತೋತ್ರವಾಗಲಿ. ಆಮೆನ್.